ಕದನಕ್ಕೆ ವಿರಾಮ ಬಿದ್ದಿದ್ರು ಕೂಡ ರಾಜಕೀಯ ನಾಯಕರುಗಳ ಮಾತಿನ ಯುದ್ಧ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಟ್ರಂಪ್ ಮಧ್ಯಸ್ಥಿಕೆ ವಹಿಸಿರುವ ವಿಚಾರ ಇದೆಯಲ್ಲ, ಇದು ಸಹಜವಾಗಿ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಇದಕ್ಕೆ ಬಿಜೆಪಿ ಹಲವು ಸ್ಪಷ್ಟನೆಗಳನ್ನ, ತಿರುಗೇಟನ್ನ ಕೊಡ್ತಾ ಇದೆ. ಕದನ ವಿರಾಮ, ಟ್ರಂಪ್ ಮಧ್ಯಸ್ಥಿಕೆಗೆ ಕಾಂಗ್ರೆಸ್ ಕೆಂಡ. ಮಧ್ಯಸ್ಥಿಕೆ ವಹಿಸಲು ಟ್ರಂಪ್ ಯಾರು? ಪ್ರಿಯಾಂಕ್ ಪ್ರಶ್ನೆ. ಯುದ್ಧಕ್ಕೆ ವಿರಾಮ ಬಿದ್ದಿದೆ, ಗಡಿ ಸಂಘರ್ಷಕ್ಕೆ ತೆರೆ ಬಿದ್ದಿದೆ. ಡ್ರೋನ್ ಹಾರಿಲ್ಲ, ಮಿಸೈಲ್ ಸಿಡಿದಿಲ್ಲ. ಆದ್ರೆ ಈಗ ರಾಜಕೀಯದಲ್ಲಿ ಮಧ್ಯಸ್ಥಿಕೆ ಮಾತಿನ ಯುದ್ಧ ಶುರುವಾಗಿದೆ. ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷ ತಿಳಿಯಾಗಿದೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ ಬಳಿಕ ಕದನ ವಿರಾಮ ಘೋಷಣೆಯಾಗಿದೆ. ಇದೇ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ನಮ್ಮ ದೇಶದ ವಿಚಾರವಾಗಿ ಮಾತನಾಡೋದಕ್ಕೆ ಟ್ರಂಪ್ ಯಾರು ಅಂತ ಕೈ ನಾಯಕರು ಪ್ರಶ್ನಿಸುತ್ತಿದ್ದಾರೆ. ಒಬ್ಬ ಅಮೆರಿಕದ ರಾಷ್ಟ್ರಪತಿ ಅಧ್ಯಕ್ಷರು ಒಂದ್ಸರಿ ಅಲ್ಲ ಎರಡು ಸರಿ ಹೇಳ್ತಾರೆ, ನೀವು ದಯವಿಟ್ಟು ಆ ಲ್ಯಾಂಗ್ವೇಜ್ ನೋಡಿ, ನನಗೆ ಬೇಜಾರಾಗುತ್ತೆ. ನನ್ನಿಂದ ಆಗಿದ್ದು, ನಾನು ಮಾಡಿದ್ದು, ಇವ್ರಿಗೆ ತಿಳುವಳಿಕೆ ಹೇಳಿದೆ, ಸಾಮಾನ್ಯ ಪ್ರಜ್ಞೆ ಕೊಟ್ಟೆ. ಇದು ನನ್ನ ಮಾತುಗಳಲ್ಲ, ಅಮೇರಿಕ ಅಧ್ಯಕ್ಷರು ಮಾತಾದರೆ ನಾವೇನು ಮಕ್ಕಳೇನ್ರಿ? ರಾಡ್ಕ್ಲಿಫ್ ಲೈನ್ ಯಾವಾಗ ಬಂತು, POK ಏನಾಯಿತು, 71ನಲ್ಲಿ ಏನಾಯಿತು, 65ನಲ್ಲಿ ಏನಾಯಿತು, ಕಾರ್ಗಿಲ್ ಅಂದರೆ ಏನು ಗೊತ್ತೇನ್ರಿ ಅವರಿಗೆ? ಹೂ ಆರ್ ದೇ ಟು ಇಂಟರ್ಫಿಯರ್ ಇನ್ ಅವರ್ ಅಫೇರ್ಸ್? ಈಗ ಸೀಸ್ ಫೈರ್ ಸ್ಟ್ರಾಟಜಿಕ್ ಮೂವ್ ಅಂತ ಅನ್ನೋದಿದ್ದರೆ ಭಾರತ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು. ಸ್ಟ್ರಾಟಜಿಕ್ ಆಗಿ ಮಾಡಬೇಕಾದ್ರೆ ನರೇಂದ್ರ ಮೋದಿ ಅವರು ಸರ್ವ ಪಕ್ಷದ ಸದಸ್ಯರನ್ನ ಕರೆಸಿ ನಾವು ಮಾಡ್ತಾ ಇದೀವಿ ಅಂತ ಅವ್ರಿಗೆ ಹೇಳಬೇಕಾಗಿತ್ತು. ಅದು ಬಿಟ್ಟು ಅದರಿಂದ ಇದಕ್ಕೆ ಸ್ಟ್ರಾಟಜಿಕ್ ಬ್ಲಂಡರ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ಬೋದು ನಾನು. ಆದರೆ ಇವತ್ತು ಅಮೇರಿಕ ಮಧ್ಯವಸ್ಥಿಕೆ ವಹಿಸುವಂಥದ್ದು ಕಾಶ್ಮೀರ ವಿಷಯದಲ್ಲಿ ಅವರು ನಾವು ಮಧ್ಯವಸ್ಥಿಕೆ ವಹಿಸ್ತೀವಿ ಅಂತ ಹೇಳಿದ ಮೇಲೆ, ಹಾಗಾದರೆ ನಾವು ಇಷ್ಟು ದಿನ ನಾವು ತೆಗೆದುಕೊಂಡಿದ್ದಂಥ ನಿಲುವು ಏನಾಯಿತು ಅಲ್ಲಿಗೆ? POK ವಿಷಯದಲ್ಲಿ ಮಧ್ಯಸ್ಥಿಕೆಗೆ ಅವಕಾಶ ಕೊಟ್ಟಿಲ್ಲ. ಕೈ ಮಧ್ಯಸ್ಥಿಕೆ ಮಾತಿನ ಯುದ್ಧಕ್ಕೆ HDK ತಿರುಗೇಟು. ಕಾಂಗ್ರೆಸ್ ಎತ್ತಿರೋ ಆಕ್ಷೇಪಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. POK ವಿಚಾರದಲ್ಲಿ ಯಾವುದೇ ಮಧ್ಯಸ್ಥಿಕೆಗೆ ಅವಕಾಶ ಕೊಟ್ಟಿಲ್ಲ ಅಂತ ತಿವಿದಿದ್ದಾರೆ. ನಾವು ಇಲ್ಲಿಯವರೆಗೆ ಯಾವುದೇ ಮಧ್ಯಸ್ಥಿಕೆಗೆ ಅವಕಾಶ ಕೊಟ್ಟಿಲ್ಲ. ಇವತ್ತು ಅಷ್ಟೇ ಮಧ್ಯಸ್ಥಿಕೆಗೆ ಯಾವುದೇ ಒಂದು ದೇಶದ ಥರ್ಡ್ ಪಾರ್ಟಿನ ನಾವು ಮಧ್ಯಸ್ಥಿಕೆಗೆ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಮಗೆ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಭಾರತ ಸರ್ಕಾರ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ನೇರವಾದಂಥ ಮಾತುಕತೆ, ಅದು ವಿತ್ ಕಂಡೀಷನ್ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. ಹೀಗಾಗಿ ಇದು ಯಾವುದೇ ಕಾರಣಕ್ಕೆ ನಾನು ಈಗೂ ವಿನಂತಿ ಮಾಡ್ತೇನೆ, ಸರ್ವಪಕ್ಷ ಸಭೆಯಲ್ಲಿ ಕದನ ವಿರಾಮ ನಿರ್ಧರಿಸಬೇಕಿತ್ತು ಎಂದ CM. ವಿರೋಧ ಪಕ್ಷಗಳಿಗೆ ಕೊಡಬೇಕಾದ ಮಾಹಿತಿ ಕೊಟ್ಟಿದ್ದೇವೆಂದ ಜೋಶಿ. ಇನ್ನು ಕಂಪ್ಲೀಟ್ ಕ್ರೆಡಿಟ್ ಸೇನೆಗೆ ಹೋಗಬೇಕು ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಕದನ ವಿರಾಮಕ್ಕೂ ಮುನ್ನ ಸರ್ವಪಕ್ಷ ಸಭೆ ಕರೆಯಬೇಕಿತ್ತು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿರೋಧ ಪಕ್ಷಗಳಿಗೆ ಯಾವಾಗ ಏನ್ ಮಾಹಿತಿ ಕೊಡಬೇಕೋ ಕೊಡಲಾಗಿದೆ ಎಂದಿದ್ದಾರೆ. ಕ್ರೆಡಿಟ್ ಶುಡ್ ಗೋ ಟು ಅವರ್ ಆರ್ಮಿ ಫೋರ್ಸ್. ಯಾರಿಗೂ ಇದು ಪೊಲಿಟಿಕಲ್ ಇದು ಕ್ರೆಡಿಟ್ ತಗೊಳ್ಳೋದಲ್ಲ. ಅವರು ಆಲ್ ಪಾರ್ಟಿ ಮೀಟಿಂಗು ಕರಿಬೇಕಾಗಿತ್ತು. ಬಿಫೋರ್ ದಿ ಸೀಸ್ ಫೈರ್ ಮಾಡೋಕ್ಕೆ ಮೀಟಿಂಗ್, ಆಲ್ ಪಾರ್ಟಿ ಮೀಟಿಂಗು ಕರಿಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಯಾವಾಗ ವಿರೋಧ ಪಕ್ಷಗಳಿಗೆ ಶೇರ್ ಮಾಡಬೇಕು ನಾವು ಮಾಡ್ತಾ ಇದ್ದೇವೆ. ಉಳಿದಂತೆ ಸ್ಪೆಷಲ್ ಸೆಷನ್ ಇತ್ಯಾದಿ ಬಗ್ಗೆ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಾಲಯ ಅದಕ್ಕೆ ವಿವರಣೆ. ಅದೇನೇ ಇರಲಿ, ಭಾರತ ಪಾಕ್ ನಡುವಿನ ಕದನ ಗಡಿಯಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಇತ್ತ ದೇಶದೊಳಗೆ ಟ್ರಂಪ್ ಮಧ್ಯಸ್ಥಿಕೆ ವಿಚಾರ ದೇಶದಲ್ಲಿ ರಾಜಕೀಯ ಜಂಗಿ ಕುಸ್ತಿಗೆ ಕಾರಣವಾಗಿದೆ.